ಕಾಂಗ್ರೆಸ್ನಲ್ಲಿನ ಕುರ್ಚಿ ಫೈಟ್ನ ಅಸಲಿ ಆಟ ಈಗ ಶುರುವಾಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಚದುರಂಗದಾಟ ಜೋರಾಗಿದೆ. ಸಿದ್ದರಾಮಯ್ಯ ನಾನೇ 5 ವರ್ಷವೂ ಸಿಎಂ ಅಂತ ಹೇಳಿದ ಮೇಲೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದದ ಸಮರ ಜೋರಾಗಿದ್ದು ಮತ್ತೆ ದೆಹಲಿ ಪರೇಡ್ಗೆ ಸಜ್ಜಾಗಿದ್ದಾರೆ. ನಾವು ಹೈಕಮಾಂಡ್ ಪಾರ್ಟಿ ನಮ್ಮ ಪರವಾಗಿ ಇರೋದು. ನಾನೇ ಮುಖ್ಯಮಂತ್ರಿ. ಬೆಳಗಾವಿ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬಿಟ್ಟು ಕೊಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಅದೇ ಆಸೆಯಲ್ಲೇ ಡಿಕೆ ಶಿವಕುಮಾರ್ ಕೂಡ ಇದ್ದರು ಅನಿಸುತ್ತೆ. ಅವರ ಬಣವು ಅದೇ ನಂಬಿಕೆಯಲ್ಲಿ ಅದನ್ನೇ ಹೇಳುತ್ತಿದ್ದರು. ಆದರೆ ಸಿಎಂ ಪಟ್ಟದ ಚದುರಂಗದಾಟದಲ್ಲಿ ಇಡೀ ಗೇಮ್ ಅನ್ನೇ ಸಿದ್ದರಾಮಯ್ಯ ಚೇಂಜ್ ಮಾಡಿದ್ದಾರೆ. ಯಾವುದೇ ಒಪ್ಪಂದ ಇಲ್ಲ, ಹೈಕಮಾಂಡ್ ನನ್ನ ಪರ, ನಾನೇ 5 ವರ್ಷವೂ ಮುಖ್ಯಮಂತ್ರಿ ಅನ್ನೋ ಮೂಲಕ ಬಂಡೆ ತಾಳ್ಮೆಯನ್ನ ಕೆಣಕಿದ್ದಾರೆ. ಅಧಿಕಾರ ಒಪ್ಪಂದ ನಿಜ ಅಂತ ಡಿಕೆಶಿ ಪುನರುಚ್ಚಾರ. ಮತ್ತೆ ದೆಹಲಿ ದಂಡಯಾತ್ರೆಗೆ ಸಿಎಂ ಡಿಸಿಎಂ ತಯಾರಿ. ಮಂಗಳವಾರ ಎಲ್ಲದಕ್ಕೂ ಹೈ ಸಂದೇಶ ಗ್ಯಾರಂಟಿನ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ಳುತ್ತೇನೆ. ನಾವಿಬ್ಬರು ಮಾತನಾಡಿಕೊಂಡಿದ್ದೇವೆ. ಹೈಕಮಾಂಡ್ ಕೂಡ ಒಂದು ಒಪ್ಪಂದಕ್ಕೆ ಬಂದಿದೆ ಎಂದು ಡಿಕೆ ಶಿವಕುಮಾರ್ ಪುನರುಚ್ಚಾರ ಮಾಡಿದ್ದಾರೆ. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ನಮ್ಮಿಬ್ಬರಿಗೂ ಹೈಕಮಾಂಡ್ ಎಲ್ಲವನ್ನೂ ಹೇಳಿದೆ. ಇಬ್ಬರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗ್ತಿದ್ದೇವೆ. ನಾವು ಕದ್ದು ಮುಚ್ಚಿ ದೆಹಲಿಗೆ ಹೋಗಲ್ಲ. ಇಬ್ಬರಿಗೂ ಹೈಕಮಾಂಡ್ ಸಂದೇಶ ಬಂದ ಕೂಡಲೇ ಹೇಳಿ ಹೋಗ್ತೇವೆ ಎಂದಿದ್ದಾರೆ. ನಿಮ್ಗೆ ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ನಿಮ್ಗೆ ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ನಿಮ್ಗೆ ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಇನ್ನು ಮಂಗಳವಾರ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸ ಫಿಕ್ಸ್ ಆಗಿದ್ದು, ಸಿದ್ದರಾಮಯ್ಯ ಮತ್ತು ಆಪ್ತರ ವಿರುದ್ಧ ರಿಪೋರ್ಟ್ ಕಾರ್ಡ್ ಹಿಡಿದು ವರಿಷ್ಠರ ಭೇಟಿಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿ ದಾರಿ ತಪ್ಪಿಸುವ ಕೆಲಸವಾಗ್ತಿದೆ. ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ, ನನಗೆ ಕೂಲಿ ಕೊಡಿ ಎಂದು ವರಿಷ್ಠರ ಬಳಿ ಪಟ್ಟು ಹಿಡಿಯುವ ಸಾಧ್ಯತೆಗಳಿವೆ. ಹೈಕಮಾಂಡ್ ಒಪ್ಪಂದದಂತೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಸುತ್ತಾ ಇಲ್ವಾ ಎಂಬ ಕುತೂಹಲ ಹೆಚ್ಚಾಗಿದೆ. ಒಟ್ಟಾರೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಈಗ ಮತ್ತಷ್ಟು ತಾರಕಕ್ಕೇರಿದ್ದು, ಕಾಂಗ್ರೆಸ್ ವರಿಷ್ಠರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.